ಯಾರು ಇಲ್ಲ. ನಮ್ಮ ನಮ್ಮ ತಂದೆಯವರೇ ತಮ್ಮ ಪಾದಕ್ಕೆ ನಿನಗೆ ಜಯವಾಗಲಿ ಮಗು ಪರಶುರಾಮ. ಮೇಲೆ ಕೇಳುವಂತವನಾಗು. ಏನು ಮಗು ನಿನ್ನ ಸೋತನಕ್ಕೆ ಮೆಚ್ಚಿದರ ಮಗು. ಈ ಸಂತೋಷದಲ್ಲಿ ನೀನು ಏನು ಬೇಡ್ತೀಯ ಬೇಡು. ನೀನು ಬೇಡಿದ ವರಗಳನ್ನು ಕೊಡಬಲ್ಲೆ ಪರಶುರಾಮ. ಏನು ತಂದೆಯವರೇ? ಏನು ಮಗು? ಮೊದಲನೇದಾಗಿ ತಮ್ಮ ಕಣ್ಣಿನ ನೇತ್ರವನ್ನು ಬಿಡಬೇಕು ತಂದೆಯವರೇ. ಆಗಲಿ ಮಗು. ನೀನು ಆಸೆ ಪಟ್ಟಂತೆ ನನ್ನ ಕಣ್ಣಲ್ಲಿರುವ ಉರಿ ನೇತ್ರವನ್ನು ನಿನಗೆ ನೇತ್ರನಾಗಿ ಮಾಡುವನು ಮಗು. ಸಂತೋಷವಾಗಿರುವಂತವನಾಗು. ಏನು ತಂದೆಯವರೇ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಶುರಾಮ, ಏನು ತಂದೆಯವರೇ? ನೀನು ಆಸೆ ಪಟ್ಟಂತೆ ನನ್ನ ಕಣ್ಣಲ್ಲಿರುವ ಉರಿ ನೇತ್ರವನ್ನು ನಿನಗೆ ನೇತ್ರದಾನವಾಗಿ ಬರುತ್ತೇನೆ ಮಗು. ಹೋಗಿ ಬರುವಂತವನಾಗು ಸಂತೋಷವಾಗಿ. ಸಂತೋಷ ತಂದೆ. ಎರಡನೇದಾಗಿ ನನ್ನ 3 ಮಂದಿ ಅಣ್ಣ ತಮ್ಮರು ಎಬ್ಬಿಸಬೇಕು ಗುರುಗಳ ತಂದೆಯವರೇ. ಆಗಲಿ ಮಗು. ನೀನು ಆಸೆ ಪಟ್ಟಂತೆ ನಿನ್ನ 3 ಮಂದಿ ಅಣ್ಣ ತಮ್ಮರನ್ನು ಎಬ್ಬಿಸಬಲ್ಲೆ. ಸ್ವಲ್ಪ ಶಾಂತವಾಗುವಂತರ ಮಗು. ಆಗಲಿ ತಂದೆಯವರೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಶುರಾಮ, ಏನು ತಂದೆಯವರೇ? ನೀನು ಆಸೆ ಪಟ್ಟಂತೆ ನಿನ್ನ 3 ಮಂದಿ ಅಣ್ಣ ತಮ್ಮರನ್ನು ಪುನರ್ಜನ್ಮ ಮಾಡಿರ್ತೇನೆ ಮಗು. ಸಂತೋಷದಿಂದ ಹೋಗಿ ಬರುವಂತವನಾಗು. ಏನು ತಂದೆ? ಮೂರನೇದಾಗಿ ಆ ನನ್ನ ತಾಯಿನ ಎಬ್ಬಿಸಬೇಕು ತಂದೆ. ಏನೋ ಪರಶುರಾಮ, ಇದು ಒಂದು ಮಾತು ಬಿಟ್ಟು ಮಾತನಾಡು. ಏನು ತಂದೆಯವರೇ? ಏನು ಮಗು? ಋಷಿ ಆಡಿದ ಮಾತು ಹುಸಿ ಹೋಗುವುದು. ಹೌದು. ತಮ್ಮಲ್ಲಿ ಏಕವಚನವೋ ಬಹುವಚನವೋ? ಏಕವಚನ. ಹಾಗಿದ್ದರೆ ನನ್ನ ತಾಯಿನ ಎಬ್ಬಿಸಬೇಕು ತಂದೆಯವರೇ. ಆಗಲಿ ಮಗು ಪರಶುರಾಮ. ಮಗು ಪರಶುರಾಮ, ಏನು ತಂದೆಯವರೇ? ಸತ್ಯವೇ ತಾಯಿ, ಸತ್ಯವೇ ತಂದಿ, ಸತ್ಯವನ್ನು ಬಿಟ್ಟು ಮಾತನಾಡುವ ಮೆಚ್ಚುವನೇ ಆ ಪರಮಾತ್ಮನು. ಮಗು, ಇದು ಒಂದು ಪರೀಕ್ಷೆ. ನಿನ್ನ ತಾಯಿ ಇಡೀ ಜಗತ್ತಕ್ಕೆ ಗೊತ್ತಾಯಿತು ಮೂರ್ತಿಯನ್ನು ಗೆದ್ದವಳೆಂದು. ಇಡೀ ಲೋಕಕ್ಕೆ ಅವಳ ಕೀರ್ತಿ ಮುಗಿಲೆತ್ತರಕ್ಕೆ ಹಾರಲಿ. ಆಗಲಿ ಮಗು, ನೀನು ಆಸೆ ಪಟ್ಟಂತೆ ನಿನ್ನ ತಾಯಿನನ್ನು ಪುನರ್ಜನ್ಮ ಮಾಡುವ ಮಗು. ಹೋಗಿ ಬರುವಂತವನ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಶುರಾಮ, ತಂದೆಯವರೇ, ನೀನು ಆಸೆ ಪಟ್ಟಂತೆ ಸತ್ತು ಹೋದ ನಿನ್ನ ತಾಯಿನನ್ನು ಪುನರ್ಜನ್ಮ ಮಾಡಿರ್ತೇನೆ ಮಗು. ಆಗಲಿ ತಂದೆಯವರೇ. ಸಂತೋಷದಿಂದ ಮಾತನಾಡಿಸುವಂತವನಾಗು. ಅವನ ತಂದೆ ಅಂದರೆ ಹೋಗಬೇಕು ಆಶೀರ್ವಾದ ದಯಪಾಲಿಸು ತಂದೆ. ನಿನಗೆ ಜಯವಾಗಲಿ ಮಗು. ಹೋಗಿ ಬರುವಂತವನಾಗು.